ಇವತ್ತು ಹಬ್ಬ, ಖುಷಿಯಾಗಿರ್ಬೇಕು ತಾನೆ. ಅದನ್ನ ಬಿಟ್ಬಿಟ್ಟು ಯಾಕೆ ಈ ಥರ ಮುಖನ ಗಂಟಾಕೊಂಡಿದ್ದೀರಾ? ಏನು ಖುಷಿನೋ ಏನೋ ಕೆಲಸ ಮಾಡಲ್ಲಿ. ಲೈಫಲ್ಲಿ ಯಾವತ್ತೂ ಈ ಥರ ಕೆಲಸ ಎಲ್ಲ ಮಾಡ್ದವನೇ ಅಲ್ಲ ನಾನು. ಏನದು ಆ ರಶಲ್ಲಿ ಹೋಗೋದಂತೆ, ಗಣೇಶ ಮೂರ್ತಿ, ಹೂವು, ಹಣ್ಣು, ಬಾಳೆಕಂಬ, ಇದೆಲ್ಲ ಮಾಡ್ಬೇಕಾ ನನಗೇಂತ ಅನ್ನಿಸ್ತಾ ಇದೆ ನನಗಲ್ಲಿ. ಲಿಟ್ರಲಿ ಟಿಪಿಕಲ್ ಗಂಡನ ಥರ ಮಾಡ್ತಾ ಇದೆಯಾ ನೀನು ನನ್ನನ್ನು ಬಿಟ್ಟರೆ. ಇನ್ನು ಮುಂದಕ್ಕೆ ಕೊತ್ತಂಬರಿ ಸೊಪ್ಪು, ಮೊಸರು, ಹಾಲು ಪ್ಯಾಕೆಟ್ ಥರ ಕಳಿಸ್ತೀಯನೋ. ಚೇಡಿ ಯಾವತ್ತೂ ಹಿಂಗಿದ್ದವನೇ ಅಲ್ಲ. ಯಾಕೆ ಜೈ ಕೋಪ ಮಾಡ್ಕೊತೀರಾ? ನಿಮ್ಗೆ ಇಷ್ಟ ಇಲ್ಲ ಅಂತ ಇದನ್ನೆಲ್ಲ ಮಾಡದೆ ಹಾಗೆ ಇರೋಕ್ಕಾಗತ್ತಾ? ಇದನ್ನೆಲ್ಲ ಮಾಡಿದತ್ತೆ ದೇವ್ರು ನಮಗೆ ಒಳ್ಳೇದು ಮಾಡೋದು. ಹಾಗಂತ ಏನು ಗಣೇಶ ಬಂದು ಹೇಳಿದ್ನ ನಿನ್ನ ಹತ್ರ? ಅದೆಲ್ಲ ನನಗೆ ಗೊತ್ತಿಲ್ಲ. ಹಬ್ಬ ಮಾಡಬೇಕು ಅಂದರೆ ಮಾಡಬೇಕು ಅಷ್ಟೇ. ನನಗೋಸ್ಕರ ಜೈ ಪ್ಲೀಸ್. ಸರಿ, ಈಗ ಅತ್ತೆಗೊಂದು ಕಾಲ್ ಮಾಡಿ ಎಲ್ಲಿದ್ದಾರೆ ಅಂತ ಕೇಳಿ. ಆಯ್ತು. ಹೇಳಿ ಜೈ. ಆಯ್ ಮಾಮ್, ಎಷ್ಟೊತ್ತಿಗೆ ಬರ್ತೀಯಾ? ಇಲ್ಲಿ ನಿನ್ನ ಸೊಸೆ ಒಂದೇ ಕಣ್ಣಲ್ಲಿ ಅಳ್ತಾ ಇದ್ದಾಳೆ, ಯಾವಾಗ ಪೂಜೆ ಮಾಡೋದು ಅಂತ. ನಾನು ರೆಡಿಯಾಗಿದ್ದೀನಿ ಜೈ. ಮನೇಲೂ ಪೂಜೆ ಅದು ಇದು ಅಂತ ಇಟ್ಕೊಂಡಿದ್ದಾರಲ್ಲ, ಅದೆಲ್ಲ ಮುಗಿಸಿದ ತಕ್ಷಣ ಹೊರಡ್ತೀನಿ. ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ, ಚಿಂತೆ ಮಾಡಬೇಡ ಅಂತ ಅವಳಿಗೆ ಹೇಳು. ಮಾಮ್, ಗಣೇಶನ್ ತಂದಿಟ್ಕೊಂಡು ಕಾಯ್ತಾ ಇದೀವಿ. ಇಲ್ಲಿ ಐಟಮ್ಸು ನೀನು ಹೇಳಿದ್ದೆಲ್ಲ ತಂದಿದ್ದೀವಿ, ಆದರೆ ಇಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇಬ್ರಿಗೂ. ನೀನು ಬರೋದು ಲೇಟಾಗಿ, ಪೂಜೆ ಲೇಟಾಗಿ, ಆಮೇಲೆ ಗಣೇಶ ಶಾಪ ಕೊಟ್ಬಿಟ್ರ. ಹಾಗೆಲ್ಲ ತಮಾಷೆ ಮಾಡಬೇಡ. ಒಂದು ಕೆಲಸ ಮಾಡು, ನಾನು ಫೋನಲ್ಲೇ ಹೇಳ್ತೀನಿ, ಅವಳಿಗೆ ಮಾಡಕ್ಕೆ ಹೇಳು. ನೋ 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 ನೋ, ನೀನು ಫೋನಲ್ಲಿ ಹೇಳೋದು, ಅದು ನಾನು ಕೇಳೋದು, ಇಲ್ಲೇನೋ ಎಡವಟ್ಟು ಮಾಡೋದು, ನಂಗೆ ಇವೆಲ್ಲ ಬೇಡವೇ ಬೇಡ. ದಯವಿಟ್ಟು ಲೇಟ್ ಆದ್ರೂ ಪರವಾಗಿಲ್ಲ, ನೀನೇ ಬಾ, ಮುಂದೆ ನಿಂತೆಲ್ಲ ಮಾಡುವಂತೆ. ಇರು, ನೀನು ಸೊಸೆ ಕೊಡ್ತೀನಿ, ಮಾತಾಡು. ತಗೋ ಮಾತಾಡು. ಅತ್ತೆ. ಹಾಯ್ ನನ್ನ ಮುದ್ದಿನ ಸೊಸೆ. ಅತ್ತೆ, ನೀವು ಬರೋದಕ್ಕಿನ್ನ ಎಷ್ಟೊತ್ತಾಗತ್ತೆ? ತುಂಬ ಹೊತ್ತಾಗಲ್ಲ, ಒಂದು 1 ಅವರಲ್ಲಿ ಬಂದ್ಬಿಡ್ತೀನಿ. ನಾ ಹೊರಡಕ್ಕೆ ಮುಂಚೆ ನಿನ್ಗೆ ಫೋನ್ ಮಾಡ್ತೀನಿ. ಸರಿ ಅತ್ತೆ, ಬಾಯ್. ಅಜ್ಜಿ, ಪೂಜೆ ಶುರು ಮಾಡೋಣ. ಸ್ವಲ್ಪ ಇರಮ್ಮ, ದೇವಸ್ಥಾನದಿಂದ ಪುರೋಹಿತರು ಬಂದು ಹೋಗ್ಬಿಡ್ಲಿ. ಯಾಕಂದ್ರೆ ನಾವು ಪೂಜೆ ಕೂತಾಗ ಅವ್ರು ಬಂದ್ರೆ ಸಮಸ್ಯೆ ಆಗ್ಬಾರ್ದಲ್ವಾ. ಸ್ವಲ್ಪ ನೋಡಿ. ಅಜ್ಜಿ ಬಂದ್ರು. ಹೇಗಿದ್ದೀರಾ ತಾಯಿ? ಚೆನ್ನಾಗಿದೆ. ನಮಸ್ತೆ. ನಮಸ್ಕಾರ. ಭಾಗ್ಯ, ಕೂತ್ಕೋ. ಭಾಗ್ಯಮ್ಮನವರು, ಎಷ್ಟು ವರ್ಷ ಆಯ್ತಮ್ಮ ನಿಮ್ಮನ್ನು ನೋಡಿ. ನೀವಿಲ್ಲ ಅಂತಾನೆ ನಾವೆಲ್ಲರೂ ಅಂದ್ಕೊಂಡಿದ್ವಿ. ಆದರೆ ನೀವು ಮಾಡಿದ ಉಪಕಾರನ ನಮ್ಮೂರಿನ ಜನ ಮರೆಯೋಕ್ಕಾಗತ್ತಾ ತಾಯಿ? ಸಾಧ್ಯನೇ ಇಲ್ಲ. ನೀವು ಅಷ್ಟು ದೊಡ್ಡವರು. ನಿಮ್ಮನ್ನ ಮತ್ತೆ ನೋಡಿ ನಮ್ಮ ಮನಸ್ಸು ತುಂಬಾ ನಿರಾಳವಾಯಿತು. ಅಲ್ಲ ತಾಯಿ, ಈ ದೇವತೆ ಮನೆಗೆ ಬಂದಿದ್ದಾರೆ ಅಂತ ನೀವು ನಮಗೊಂದು ಮಾತು ಹೇಳಬೇಕಿತ್ತಲ್ವಾ? ಹೇಳಿದ್ದಿದ್ರೆ ನಾವು ಕೂಡಲೇ ಬಂದು ಇವ್ರನ್ನ ನೋಡ್ಕೊಂಡು ಮಾತಾಡಿಸ್ಕೊಂಡು ಹೋಗ್ತಿದ್ವಿ. ಸಮಯ ಸಂದರ್ಭನೇ ಆಗಿತ್ತು, ಹಾಗಾಗಿ ಯಾರ ಹತ್ರನೂ ಹೇಳಲಿಲ್ಲ. ಇವಳು ಮನಸ್ಥಿತಿ ಸುಧಾರಿಸಿದ ಮೇಲೆ ಹೇಳಿದ್ರಾಯ್ತು ಅಂತ ಸುಮ್ಮನಾದ್ವಿ. ಹೇಗಿದ್ರು ಇವರು ನಮಗೆ ದೇವತೆನೇ. ಇವರು ನೋಡಿದ ಕೂಡಲೇ ಸಾಕ್ಷಾತ್ ಆ ದೇವಿನ ದರ್ಶನ ಮಾಡ್ದಾಗಿರುತ್ತೆ. ಕೈ ಮುಗಿದು ನಮಸ್ಕಾರ ಮಾಡಬೇಕು ಅನ್ಸುತ್ತೆ. ಅಂತ ಕರುಣಾಮಯಿ ಇವರು. ಇವರು ಆದಷ್ಟು ಬೇಗ ಸರಿ ಹೋಗ್ಲಿ ಅನ್ನೋದೇ ನಮ್ಮೆಲ್ಲರ ಪ್ರಾರ್ಥನೆ. ಖಂಡಿತವಾಗ್ಲೂ ಸರಿ ಹೋಗ್ತಾರೆ, ಅದ್ರಲ್ಲಿ ಯಾವ ಸಂಶಯನೂ ಇಲ್ಲ. ಒಳ್ಳೆಯವ್ರಿಗೆ ಆ ದೇವ್ರು ಯಾವಾಗ್ಲೂ ಒಳ್ಳೇದೇ ಮಾಡ್ತಾನೆ. ಶಾಕುಂತಲಮ್ಮ ಅವರೇ, ಹಾ ಕೂತ್ಕೊಳ್ಳಿ. ಒಂದು ನಿಮಿಷ. ಅಜ್ಜಿ, ಇಷ್ಟು ವರ್ಷ ಭಾಗ್ಯತೆ ನಮ್ಮ ಜೊತೆ ಇರಲಿಲ್ಲ, ಹಾಗಾಗಿ ಬಟ್ ಈಗ ಅವ್ರು ನಮ್ಮ ಜೊತೆ ಇದ್ದಾರೆ. ಅವ್ರಿಗೆ ಮಾತು ಬರ್ದೇ ಇರ್ಬೋದು, ಏನೋ ಅರ್ಥ ಆಗದೆ ಇರ್ಬೋದು, ಏನು ಗೊತ್ತಾಗದೆ ಇರ್ಬೋದು, ಆದರೆ ಅವ್ರಿಗೆ ಸನ್ಮಾನ ಮಾಡ್ಬೋದಲ್ವಾ? ಅವ್ರಿಗೆ ಗೌರವ ಕೊಟ್ಟಂಗಾಗುತ್ತೆ.
ಕುಂಕುಮ ಹಚ್ಚಪ್ಪ. ಗರಿಕೆ ಇದೆಯಲ್ಲ ಆ ಕಡೆ ಈ ಕಡೆ ಇಡು. ಗಂಧದ ಕಡ್ಡಿ ಆರತಿ ಮಾಡಿ.